ಬೆಂಗಳೂರಲ್ಲಿ ನಡೆದಿದ್ದ ರೇವ್ ಪಾರ್ಟಿ ಕೇಸ್ ದಿನಕ್ಕೊಂದು ಟ್ವಿಸ್ಟ್ ಪಡಿತಾ ಇದೆ. 1 ತಿಂಗಳಿಂದ ರೇವ್ ಪಾರ್ಟಿ ಆಯೋಜನೆಗೆ ಪ್ಲಾನ್ ಮಾಡಲಾಗಿತ್ತು ಎಂಬ ಮಾಹಿತಿ ಸಿಕ್ಕಿದೆ. ಈ ಪಾರ್ಟಿಯಲ್ಲಿ ಆಂಧ್ರ ಪ್ರದೇಶದ ಉದ್ಯಮಿಗಳು, ಸೆಲೆಬ್ರಿಟೀಸ್, ರಾಜಕೀಯ ನಾಯಕರುಗಳೇ ಟಾರ್ಗೆಟ್ ಆಗಿದ್ರು. ಆರೋಪಿ ವಾಸು ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರ ಬಳಿ ಬರ್ತ್ಡೇ ಅನುಮತಿ ಬೇಕು ಅಂತ ಕೇಳಿದ್ದ. ಹುಟ್ಟುಹಬ್ಬದ ಪಾರ್ಟಿಗೆ ಅನುಮತಿ ಬೇಕಿಲ್ಲ ಅಂತ ಪೊಲೀಸರು ಹೇಳಿದ್ರು. ಆದರೆ ವಾಸು ತನ್ನ ಹುಟ್ಟುಹಬ್ಬದ ಹೆಸರಲ್ಲಿ ರೇವ್ ಪಾರ್ಟಿ ಆಯೋಜನೆ ಮಾಡಿದ್ದ. ಇನ್ನು ಪಾರ್ಟಿ ನಡೆದ ಸ್ಥಳ ಹೆಬ್ಬಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುತ್ತೆ. ಹೀಗಾಗಿ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತ ನಿರ್ಲಕ್ಷ್ಯ ತೋರಿದಂತೆ ಕಂಡು ಬರ್ತಾ ಇದೆ. ಬೆಂಗಳೂರು ಹೊರವಲಯದಲ್ಲಿ ನಡೆದ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಹೆಬ್ಬಗೋಡಿ ಪೊಲೀಸ್ ಠಾಣೆಯ 3 ಸಿಬ್ಬಂದಿ ಸಸ್ಪೆಂಡ್ ಆಗಿದ್ದಾರೆ. ಕರ್ತವ್ಯ ನಿರ್ಲಕ್ಷ್ಯದ ಮೇರೆಗೆ ಎಸ್ಬಿ ಗಿರೀಶ್, ಬೀಟ್ ಆಫೀಸರ್ ನಾರಾಯಣಸ್ವಾಮಿ ಹಾಗೂ ಬೀಟ್ ಪೊಲೀಸ್ ಸಿಬ್ಬಂದಿ ದೇವರಾಜುರನ್ನ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಅಮಾನತು ಮಾಡಿದ್ದಾರೆ. ಬೆಂಗಳೂರಿನ ಹೊರವಲಯದಲ್ಲಿ ರೇವ್ ಪಾರ್ಟಿ ಪ್ರಕರಣದಲ್ಲಿ ತೆಲುಗು ನಟಿ ಹೇಮಾ ತಾನು ತೋಡಿದ ಗುಂಡಿಗೆ ತಾನೇ ಬಿದ್ದಿದ್ದಾಳೆ. ಸಿಸಿಬಿ ರೇಡ್ ವೇಳೆ ಪೊಲೀಸರ ಮುಂದೆ ತಾನು ಫೇಮಸ್ ನಟಿ ಅಂತ 1000ಕ್ಕೂ ಅಧಿಕ ಚಿತ್ರಗಳಲ್ಲಿ ನಟಿಸಿದ್ದೀನಿ, ನನ್ನನ್ನು ನೀವು ಪ್ರಶ್ನೆ ಮಾಡ್ತೀರಾ ಅಂತ ಕಿರಿಕ್ ಮಾಡಿದ್ದು. ಇನ್ನು ಸಿಸಿಬಿ ಪೊಲೀಸರು ವಿಚಾರಣೆಗೆ ಅಂತ ಇರಿಸಿಕೊಂಡಿದ್ದಾಗ ಕಿರಿಕ್ ಮಾಡಿ ಮನೆಗೆ ಫೋನ್ ಮಾಡಬೇಕು ಅಂತ ಸುಳ್ಳು ಹೇಳಿದ್ದ ನಟಿ ಹೈದರಾಬಾದ್ನಲ್ಲಿರುವಂತೆ ವಿಡಿಯೋ ಮಾಡಿ ಡ್ರಾಮಾ ಮಾಡಿದ್ದಾಳೆ. ಸದ್ಯ ಬ್ಲಡ್ ಹಾಗೂ ಯೂರಿನ್ ಟೆಸ್ಟ್ನಲ್ಲಿ ನಟಿ ಹೇಮಾ ಡ್ರಗ್ ಸೇವನೆ ಮಾಡಿರುವುದು ಕನ್ಫರ್ಮ್ ಆಗಿದೆ. ಹೇಮಾ ಸಹ MDMA ಮಾತ್ರೆ ತೆಗೆದುಕೊಂಡಿರುವುದು ಪತ್ತೆಯಾಗಿದೆ. ಹೀಗಾಗಿ ಮತ್ತೆ ವಿಚಾರಣೆಗೆ ಕರೆಸಲು ಸಿಸಿಬಿ ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ. ಬೆಂಗಳೂರು ಪಾಲಿಕೆ ಸರ್ಕಾರ ಸತ್ತು ಹೋಗಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ರಸ್ತೆ ಗುಂಡಿ ಬಿದ್ದಿವೆ, ಮಳೆ ನೀರು ತುಂಬಿ ಹರಿತಾ ಇದೆ. ರಾಜ್ಯ ಸರ್ಕಾರ ಯಾವುದೇ ಹಣ ಬಿಡುಗಡೆ ಮಾಡಿಲ್ಲ. ಸಿಎಂ ಸಿಟಿ ರೌಂಡ್ ಫೋಟೋ ಶೂಟ್ ಮಾಡಿದ್ದಾರೆ. ಸಿಎಂ ಪರಿಶೀಲನೆ ಬಳಿಕವೂ ಹಣ ಬಿಡುಗಡೆ ಮಾಡಿಲ್ಲ. ಮಂಗಳವಾರ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಬಿಜೆಪಿ ನಿರ್ಧಾರ ಮಾಡಿದೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಮಂಗಳವಾರದ ನಂತರ ಸರ್ಕಾರಕ್ಕೆ 3 ದಿನ ಟೈಮ್ ಕೊಡ್ತೀವಿ. ಪ್ರತಿ ಕ್ಷೇತ್ರದ ರಸ್ತೆ ಗುಂಡಿ ಬಗ್ಗೆ ನಾವು ಲೆಕ್ಕ ಕೊಡ್ತೀವಿ. ಆಮೇಲೆ ನಮ್ಮ ತೆರಿಗೆ, ನಮ್ಮ ಹಕ್ಕು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. MLC ಚುನಾವಣೆ ಘೋಷಣೆ ಬೆನ್ನಲ್ಲೇ ಆಕಾಂಕ್ಷಿಗಳ ಲಾಬಿಯೂ ಜೋರಾಗಿದೆ. ಡಿಸಿಎಂ ಡಿಕೆಶಿ ನಿವಾಸಕ್ಕೆ ಆಕಾಂಕ್ಷಿಗಳು ದೌಡಾಯಿಸಿದ್ದಾರೆ. MLC ಟಿಕೆಟ್ ಆಕಾಂಕ್ಷಿಯಾಗಿರುವ PT ಪರಮೇಶ್ವರ್ ನಾಯ್ಕ್, ಖರ್ಗೆ ಆಪ್ತ ಮಾಜಿ ಶಾಸಕ ಪ್ರಸನ್ನ ಕುಮಾರ್ ಹಾಗೂ ಬಿಜೆಪಿಯ ರೆಬಲ್ ಶಾಸಕ ಶಿವರಾಮ್ ಹೆಬ್ಬಾರ್ ಕೂಡ ಆಗಮಿಸಿದ್ರು. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಹೆಬ್ಬಾರ್, ಕ್ಷೇತ್ರದ ಕೆಲಸ ಆಗುವುದಕ್ಕೆ ಅಂತ ಪದೇ ಪದೇ ಬರ್ತೇನೆ ಅಂತ ಹೇಳಿದ್ರು. ಇನ್ನು DK ಶಿವಕುಮಾರ್ ಕೂಡ ಶಿವರಾಮ್ ಹೆಬ್ಬಾರ್ ನಮ್ಮ ಫ್ರೆಂಡ್, ಆಗಾಗ ಬಂದು ಭೇಟಿಯಾಗ್ತಾರೆ ಅಂತ ಹೇಳಿದ್ದಾರೆ. ಉಡುಪಿಯಲ್ಲಿ ಮಾಜಿ ಹಾಲಿ ಶಾಸಕರ ಮಧ್ಯೆ MLC ಟಿಕೆಟ್ ಫೈಟ್ ಶುರುವಾಗಿದೆ. ಮಾಜಿ ಶಾಸಕ ರಘುಪತಿ ಭಟ್ಗೆ MLC ಟಿಕೆಟ್ ತಪ್ಪಿಸಿದ್ದೇ ಯಶ್ಪಾಲ್ ಸುವರ್ಣ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಾ ಇದೆ. ಬಂಡಾಯವೆದ್ದು ಸ್ಪರ್ಧೆ ಮಾಡ್ತಾ ಇರುವ ರಘುಪತಿ ಭಟ್ರನ್ನ ಉಚ್ಚಾಟನೆಗೆ ರಾಜ್ಯ ಬಿಜೆಪಿಗೆ ಶಿಫಾರಸು ಮಾಡಲಾಗಿದೆ. ನೈಋತ್ಯ ಪದವೀಧರ ಕ್ಷೇತ್ರದಿಂದ ಪಕ್ಷೇತರನಾಗಿ ಕಣಕ್ಕೆ ಇಳಿದಿರುವ ರಘುಪತಿ ಭಟ್ಗೆ 2023ರಲ್ಲಿ MLA ಟಿಕೆಟ್ ತಪ್ಪಿಸಲಾಗಿತ್ತು. ಈಗ MLC ಟಿಕೆಟ್ ತಪ್ಪಿಸುವಲ್ಲಿ ಯಶ್ಪಾಲ್ ಸುವರ್ಣ ಯಶಸ್ವಿಯಾಗಿದ್ದಾರೆ. ರಘುಪತಿ ಭಟ್ಗೆ ಶಾಸಕ ಯಶ್ಪಾಲ್ ಅಡ್ಡಗಾಲು ಹಾಕ್ತಾ ಇದ್ದಾರೆ ಅಂತ ಉಡುಪಿಯ ರಾಜಕೀಯ ವಲಯದಲ್ಲಿ ಭಾರೀ ಚರ್ಚೆ ಆಗ್ತಾ ಇದೆ. ಲೋಕಸಭೆ ಚುನಾವಣೆ ಬಳಿಕ ಇದೀಗ ಬಳ್ಳಾರಿಯಲ್ಲಿ ಪರಿಷತ್ ಚುನಾವಣೆ ಪ್ರಚಾರದ ಭರಾಟೆ ಜೋರಾಗಿದೆ. ಈಶಾನ್ಯ ಪದವೀಧರರ ಕ್ಷೇತ್ರದ ಅಭ್ಯರ್ಥಿ ಅಮರನಾಥ್ ಪಾಟೀಲ್ ಪರ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರಚಾರ ಮಾಡಿದರು. ಪದವೀಧರ ಮತದಾರರ ಸಮಾವೇಶ ನಡೆಸಿದ ಜೋಶಿ ಅಮರನಾಥ್ ಪಾಟೀಲ್ಗೆ ಮೊದಲ ಪ್ರಾಶಸ್ತ್ಯ ಮತ ನೀಡುವಂತೆ ಮನವಿ ಮಾಡಿದರು. ರಾಜ್ಯ ಸರ್ಕಾರ ದಿವಾಳಿಯಾಗಿದೆ, ಯಾವುದೇ ಅಭಿವೃದ್ಧಿ ಕಾರ್ಯ ನಡೀತಾ ಇಲ್ಲ. ವಿಧಾನಸಭೆ ಚುನಾವಣೆಯಲ್ಲಿ ನಡೆದ ತಪ್ಪು ಇನ್ನು ಮುಂದೆ ನಡೆಯೋದು ಬೇಡ. ಹೀಗಾಗಿ ಬಿಜೆಪಿ ಅಭ್ಯರ್ಥಿಗೆ ಮೊದಲ ಪ್ರಾಶಸ್ತ್ಯ ಮತ ನೀಡಿ ಅಂತ ಮನವಿ ಮಾಡಿದ್ದಾರೆ. ನಿರ್ಮಾಪಕ ಸೌಂದರ್ಯ ಜಗದೀಶ್ ಆತ್ಮಹತ್ಯೆಗೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಸೌಂದರ್ಯ ಜಗದೀಶ್ ಬಿಸಿನೆಸ್ ಪಾರ್ಟ್ನರ್ಸ್ ಸುರೇಶ್, ಕೊಮ್ಮಣ್ಣ ಹಾಗೂ ಸುಧೀಂದ್ರ ಎಂಬುವರ ಮೇಲೆ FIR ದಾಖಲಾಗಿದೆ. ಸೌಂದರ್ಯ ಜಗದೀಶ್ ಮನೆಯಲ್ಲಿ ಕೆಲವೇ ಸಾಲುಗಳ ಡೆತ್ ನೋಟ್ ಪತ್ತೆಯಾಗಿತ್ತು. ಇದರಲ್ಲಿ ಸುಮಾರು 60 ಕೋಟಿ ನಷ್ಟವಾಗಿರುವ ಬಗ್ಗೆ ಉಲ್ಲೇಖಿಸಲಾಗಿತ್ತು. ಬಿಸಿನೆಸ್ ಲಾಸ್ಗೆ ಪಾಲುದಾರರು ಕಾರಣ ಅಂತ ಉಲ್ಲೇಖ ಮಾಡಲಾಗಿತ್ತು. ಈ ಡೆತ್ ನೋಟ್ ಆಧರಿಸಿ ಪತ್ನಿ ಶಶಿರೇಖಾ ಮಹಾಲಕ್ಷ್ಮಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ಹೀಗಾಗಿ ಬಿಸಿನೆಸ್ ಪಾರ್ಟ್ನರ್ಸ್ ಮೇಲೆ ದೂರು ದಾಖಲಿಸಲಾಗಿದೆ ಅನ್ನೋ ಮಾಹಿತಿ ಇದೆ.
ಹುಬ್ಬಳ್ಳಿಯಲ್ಲಿ ನಡೆದಿದ್ದ ಇಬ್ಬರು ಹೆಣ್ಣು ಮಕ್ಕಳ ಹತ್ಯೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ನೇಹಾ ಮತ್ತು ಅಂಜಲಿ ಹಂತಕರ ಪರ ವಾದ ಮಾಡಲು ವಕೀಲರೇ ಸಿಗ್ತಾ ಇಲ್ವಂತೆ. ನೇಹಾ ಹಂತಕ ಫಯಾಜ್ ಹಾಗೂ ಅಂಜಲಿ ಹಂತಕ ಗಿರೀಶ್ ಪರ ವಕಾಲತ್ತು ವಹಿಸದಂತೆ ವಕೀಲರು ನಿರ್ಣಯ ಕೈಗೊಂಡಿದ್ದಾರೆ. ಹೀಗಾಗಿ ಇಬ್ಬರಿಗೂ ಸದ್ಯಕ್ಕೆ ಜಾಮೀನು ಅರ್ಜಿಯ ಪ್ರಶ್ನೆಯೇ ಇಲ್ಲದಂತಾಗಿದೆ. ಇನ್ನು ಹಲವು ತಿಂಗಳುಗಳ ಕಾಲ ಇಬ್ಬರು ಕೊಲೆಗಡುಕರು ಕಂಬಿ ಎಣಿಸುವುದು ಅನಿವಾರ್ಯವಾಗಿದೆ. ವಕೀಲರ ನಡೆಗೆ ಸಾರ್ವಜನಿಕರಿಂದಲೂ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ರಾಜಕಾಲುವೆ ಹೂಳು ತೆಗೆಯದ ಅಧಿಕಾರಿಗಳಿಗೆ ಸಚಿವ ಕೃಷ್ಣ ಬೈರೇಗೌಡ ಚಳಿ ಬಿಡಿಸಿದ್ದಾರೆ. ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ ರಾಜಕಾಲುವೆ ಹೂಳು ತೆಗೆಯುವ ಕಾರ್ಯವನ್ನ ನಿರ್ಲಕ್ಷ್ಯ ಮಾಡಿದ ಅಧಿಕಾರಿಗಳ ವಿರುದ್ಧ ಗರಂ ಆಗಿದ್ದಾರೆ. ಅಗಲದಲ್ಲಿರುವ ಕಾಲುವೆ ಮುಂದುವರೆದ ಭಾಗ ಚಿಕ್ಕದು ಮಾಡಿದ್ರೆ ನೀರು ಹೇಗೆ ಹೋಗುತ್ತೆ ಅಂತ ಎಂಜಿನಿಯರ್ನನ್ನ ತರಾಟೆ ತೆಗೆದುಕೊಂಡಿದ್ದಾರೆ. ಇಷ್ಟು ಬೇಜವಾಬ್ದಾರಿ ಇಟ್ಟುಕೊಂಡು ಏನ್ ಮಾಡೋಕೆ ಬಂದಿದ್ದೀರೋ ಗೊತ್ತಿಲ್ಲ. ಒಂದೊಂದು ಕೆಲಸಕ್ಕೂ ನಾನು ನಿಮ್ಮ ಹಿಂದೆ ಮೇಸ್ತ್ರಿ, ನಾವು ಕೆಲಸ ಮಾಡಬೇಕಾ ಅಂತ ಅಧಿಕಾರಿಗಳನ್ನ ಸಚಿವ ಕೃಷ್ಣ ಬೈರೇಗೌಡ ಜಾಡಿಸಿದ್ದಾರೆ. ದೇಶದ ಮುಂಚೂಣಿ 15 ಡಿಜಿಟಲ್ ನ್ಯೂಸ್ ಸಂಸ್ಥೆಗಳ ಪೈಕಿ ಏಷ್ಯಾನೆಟ್ ನ್ಯೂಸ್.com ನಂಬರ್ 1 ಆಗಿ ಹೊರಹೊಮ್ಮುವ ಮೂಲಕ ಮಹತ್ವದ ಮೈಲುಗಲ್ಲು ಸಾಧಿಸಿದೆ. ವರ್ಷದಿಂದ ವರ್ಷಕ್ಕೆ ಏಷ್ಯಾನೆಟ್ ನ್ಯೂಸ್ ಡಿಜಿಟಲ್ %110 ಪ್ರಗತಿ ಕಂಡಿದೆ. ಕಾಮ್ಸ್ಕೋರ್ ವರದಿ ಏಷ್ಯಾನೆಟ್ ನ್ಯೂಸ್.com 2024ರ ಆರ್ಥಿಕ ವರ್ಷದಲ್ಲಿ %110 ಓದುಗರ ಪ್ರಗತಿ ಸಾಧಿಸಿದೆ ಅಂತ ತಿಳಿಸಿದೆ. ಈ ಮೂಲಕ ದೇಶದ ಟಾಪ್ 15 ರಾಷ್ಟ್ರೀಯ ಡಿಜಿಟಲ್ ನ್ಯೂಸ್ನಲ್ಲಿ ಏಷ್ಯಾನೆಟ್ ನ್ಯೂಸ್.com ಮೊದಲ ಸ್ಥಾನ ಪಡೆದಿದೆ. ಇದು ನೇರ, ದಿಟ್ಟ, ನಿರಂತರ ಸುದ್ದಿ ಮೂಲಕ ಓದುಗರ ಪ್ರೀತಿ, ವಿಶ್ವಾಸಕ್ಕೆ ಪಾತ್ರವಾಗಿರುವುದಕ್ಕೆ ಸಾಕ್ಷಿಯಾಗಿದೆ. ಏಷ್ಯಾನೆಟ್ ನ್ಯೂಸ್.com ಸುದ್ದಿ ವೆಬ್ಸೈಟ್ ಏಷ್ಯಾನೆಟ್ಸ್ ಡಿಜಿಟಲ್ ಟೆಕ್ನಾಲಜೀಸ್ನ ಅಂಗವಾಗಿದೆ. ಕನ್ನಡ, ತಮಿಳು, ಹಿಂದಿ, ಇಂಗ್ಲಿಷ್, ಮಲಯಾಳಂ ಸೇರಿ 8 ಭಾಷೆಗಳಲ್ಲಿ ಸುದ್ದಿ ತಲುಪಿಸ್ತಾ ಇದೆ. ಪ್ರತಿನಿತ್ಯದ ದೇಶ ವಿದೇಶಗಳ ಸುದ್ದಿಗಳನ್ನು ವಿಸ್ತೃತವಾಗಿ ಬಿತ್ತರಿಸ್ತಾ ಇದೆ. ಕಾಮ್ಸ್ಕೋರ್ ವರದಿ ಮೂಲಕ ದೇಶದ ಮುಂಚೂಣಿ ಡಿಜಿಟಲ್ ನ್ಯೂಸ್ ಪಬ್ಲಿಷರ್ ಎನ್ನುವ ಹಿರಿಮೆ ಗಳಿಸಿದೆ. ಪ್ರತಿಷ್ಠಿತ ಕಾನ್ಸ್ ಚಲನಚಿತ್ರೋತ್ಸವದಲ್ಲಿ ಕನ್ನಡ ಜಾನಪದ ಕಿರುಚಿತ್ರ ಸನ್ಫ್ಲವರ್ಸ್ ದಿ ಫಸ್ಟ್ ಒನ್ಸು ನೋಜ್ ಅತ್ಯುತ್ತಮ ಕಿರುಚಿತ್ರ ವಿಭಾಗದಲ್ಲಿ ಪ್ರಶಸ್ತಿ ಗೆದ್ದಿದೆ. ಮೈಸೂರಿನ ಡಾಕ್ಟರ್ ಚಿದಾನಂದ ಎಸ್ ನಾಯಕ್ ನಿರ್ದೇಶನ ಮಾಡಿರುವ ಈ ಕಿರುಚಿತ್ರ ಕಾನ್ನಲ್ಲಿ ಪ್ರಶಸ್ತಿ ಗಿಟ್ಟಿಸಿದ್ದು ಭಾರತಕ್ಕೆ ಸಿಕ್ಕ ಅತಿ ದೊಡ್ಡ ಗೌರವವಾಗಿದೆ. 16 ನಿಮಿಷದ ಈ ಕಿರುಚಿತ್ರ ಬಂಜಾರ ಸಮುದಾಯದ ಹಳ್ಳಿಯೊಂದರಲ್ಲಿ ಪ್ರತಿದಿನ ಸೂರ್ಯೋದಯಕ್ಕೆ ಕಾರಣವೆಂದು ಎಲ್ಲರೂ ನಂಬಿದ್ದ ಹುಂಜವನ್ನ ಅಜ್ಜಿ ಹೊತ್ತೊಯ್ಯುವ ಜನಪದ ಕಥಾವಸ್ತು ಒಳಗೊಂಡಿದ್ದು. ಚಿತ್ರೋತ್ಸವಕ್ಕಾಗಿ ನಿರ್ದೇಶಕ ನಾಯಕ್, ಫೋಟೋಗ್ರಫಿ ನಿರ್ದೇಶಕ ಊರಜ್ ಠಾಕೂರ್, ಸೌಂಡ್ ಡಿಸೈನರ್ ಅಭಿಷೇಕ್ ಕದಂ, ಪ್ರೊಡಕ್ಷನ್ ಡಿಸೈನರ್ ಪ್ರಣವ್ ಖೋತ್ ಕಾನ್ಸ್ಗೆ ಆಗಮಿಸಿದ್ರು. ಈ ಚಿತ್ರವನ್ನ ಚಲನಚಿತ್ರ ಶಾಲಾ ಪ್ರಶಸ್ತಿ ವಿಭಾಗದಲ್ಲಿ ಭಾರತೀಯ ಚಲನಚಿತ್ರ ಮತ್ತು ದೂರದರ್ಶನ ಸಂಸ್ಥೆ ಪ್ರತಿನಿಧಿಸಿತು. ದಾರಿ ಬಿಡಿ ಎಂದು ಕೇಳಿದ್ದಕ್ಕೆ ಸೈನಿಕನ ಮೇಲೆ ಮಾರಣಾಂತಿಕ ಹಲ್ಲೆಯಾದ ಘಟನೆ ತುಮಕೂರಿನ ಕೊರಟಗೆರೆಯಲ್ಲಿ ನಡೆದಿದೆ. ಯೋಧ ಗೋವಿಂದರಾಜು ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸ್ತಾ ಇದ್ದಾರೆ. ಬೈರನಹಳ್ಳಿ ಕ್ರಾಸ್ ಬಳಿ ದಾರಿಗೆ ಅಡ್ಡಲಾಗಿ ನಿಂತವರನ್ನ ದಾರಿ ಬಿಡಿ ಅಂತ ಯೋಧ ಗೋವಿಂದರಾಜು ಕೇಳಿದ್ರು. ಕುಡಿದ ಮತ್ತಲ್ಲಿದ್ದ 5 ಜನ ಪುಂಡರ ಗುಂಪು ಯೋಧ ಗೋವಿಂದರಾಜು ಬಳಿ ಜಗಳ ತೆಗೆದು ಹಲ್ಲೆ ನಡೆಸಿದ್ದಾರೆ. ಘಟನೆ ಸಂಬಂಧ 2 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಯೋಧ ಗೋವಿಂದರಾಜು ಜಮ್ಮು ಕಾಶ್ಮೀರದ ಭಾರತೀಯ ಭೂಸೇನೆ ಸಿಪಾಯಿಯಾಗಿ ರಜೌರಿ ಜಿಲ್ಲೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಮದ್ಯಪ್ರಿಯರಿಗೆ ಜೂನ್ 1ರಿಂದ ಬಿಗ್ ಶಾಕ್ ಎದುರಾಗಲಿದೆ. ಜೂನ್ 1ರಿಂದ 6ರವರೆಗೆ ಬಾರ್ ಅಂಡ್ ರೆಸ್ಟೋರೆಂಟ್ ಸಂಪೂರ್ಣ ಬಂದ್ ಆಗಲಿದೆ. ಎಂಎಲ್ಸಿ ಚುನಾವಣೆ ಮತ್ತು ಲೋಕಸಭಾ ಮತ ಎಣಿಕೆ ಕಾರಣ ಬಾರ್, ವೈನ್ ಶಾಪ್ ಕ್ಲೋಸ್ ಆಗಲಿವೆ. ಜೂನ್ 3ರಂದು ಪದವೀಧರ ಕ್ಷೇತ್ರದ ಮತದಾನ. ಹೀಗಾಗಿ ಜೂನ್ 1ರಿಂದ ಜೂನ್ 3ರವರೆಗೆ ಕ್ಲೋಸ್ ಮಾಡುವಂತೆ ಜಿಲ್ಲಾಡಳಿತ ಆದೇಶ ಮಾಡಿದೆ. ಜೂನ್ 4ರಂದು ಲೋಕಸಭೆಯ ಮತ ಎಣಿಕೆ. ಅಂದು ಸಹ ಇಡೀ ರಾಜ್ಯದಲ್ಲಿ ಎಲ್ಲ ಮಾದರಿಯ ಬಾರ್ ಅಂಡ್ ರೆಸ್ಟೋರೆಂಟ್, ವೈನ್ ಶಾಪ್ ಕ್ಲೋಸ್ ಆಗಲಿವೆ. ಮತ್ತೆ ಜೂನ್ 6ರಂದು ಎಂಎಲ್ಸಿ ಮತ ಎಣಿಕೆ ಇರೋದ್ರಿಂದ ಅಂದು ಸಹ ಬಾರ್ ಅಂಡ್ ರೆಸ್ಟೋರೆಂಟ್ ಕ್ಲೋಸ್ ಇರಲಿವೆ. ಬಾಗಲಕೋಟೆ ಜಿಲ್ಲೆಯ ಎಲಿಕಲ್ ಪಟ್ಟಣದಲ್ಲಿ ಪವಾಡ ನಡೆದಿದೆ. ಕೋಮಾದಲ್ಲಿದ್ದ ಮಗು ಸತ್ತಿದೆ ಅಂತ ಆಸ್ಪತ್ರೆಯಿಂದ ಗ್ರಾಮಕ್ಕೆ ಕೊಂಡೊಯ್ಯುವಾಗ ಕೆಮ್ಮುತ್ತಾ ಎಚ್ಚೆತ್ತಿದೆ. ದ್ಯಾಮಣ್ಣ ಭಜಂತ್ರಿ ಎಂಬ 1 ವರ್ಷದ ಮಗುವಿಗೆ ಅನಾರೋಗ್ಯದ ಕಾರಣದಿಂದ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಮಗು ಬಹಳ ಸೀರಿಯಸ್ ಆಗಿದ್ರಿಂದ ಕರೆದುಕೊಂಡು ಹೋಗುವಂತೆ ವೈದ್ಯರು ಸಲಹೆ ಕೊಟ್ಟಿದ್ರು. ಮಾರ್ಗದ ಮಧ್ಯೆ ಮಗುವಿನ ಚಲನವನ್ನ ಕಾಣದೆ ಮಗು ಮೃತಪಟ್ಟಿದೆ ಅಂತ ಕುಟುಂಬಸ್ಥರು ಊಹೆ ಮಾಡಿದ್ರು. ಆದರೆ ಏಕಾಏಕಿ ಮಗು ಕೆಮ್ಮಿದೆ. ತಕ್ಷಣ ಎಲಿಕಲ್ ಖಾಸಗಿ ಆಸ್ಪತ್ರೆಗೆ ಮಗುವನ್ನ ದಾಖಲಿಸಿ ಚಿಕಿತ್ಸೆ ಮುಂದುವರೆಸಿದ್ದಾರೆ. ಕೊಪ್ಪಳ ಜಿಲ್ಲಾ ಆಸ್ಪತ್ರೆ ಮೃತ್ಯು ಕೂಪವಾಗ್ತಾ ಇದೆಯಾ ಅನ್ನೋ ಅನುಮಾನ ಮೂಡ್ತಾ ಇದೆ. ಇಲ್ಲಿ ಪ್ರತಿನಿತ್ಯ 3ರಿಂದ 4 ರೋಗಿಗಳ ಸಾವಾಗ್ತಾ ಇದೆ. ಮೇ ತಿಂಗಳ 20 ದಿನದಲ್ಲಿಯೇ 65 ರೋಗಿಗಳು ಮೃತಪಟ್ಟಿದ್ದಾರೆ. 2024ರಲ್ಲೇ 354ಕ್ಕೂ ಅಧಿಕ ರೋಗಿಗಳ ಜೀವ ಕಳೆದುಕೊಂಡಿದ್ದು, ಜಿಲ್ಲಾ ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆ ಸಿಗ್ತಾ ಇಲ್ಲ ಅಂತ ಜನ ಆರೋಪ ಮಾಡ್ತಾ ಇದ್ದಾರೆ.
ಬನಶಂಕರಿ ದೇವಾಲಯಕ್ಕೆ ಮುಜರಾಯಿ ಇಲಾಖೆ ಹೈಟೆಕ್ ಟಚ್ ನೀಡಿದೆ. ಆನ್ಲೈನ್ನಲ್ಲಿಯೇ ಸೇವಾ ಮಾಹಿತಿ ಬಗ್ಗೆ ತಿಳಿಸಲು ಆರಂಭ ಮಾಡಿರುವ ಆಡಳಿತ ಮಂಡಳಿ ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದೆ. ಇನ್ಮುಂದೆ ಭಕ್ತರು ಅಭಿಷೇಕ, ಅರ್ಚನೆ ರಶೀದಿಗೆ ಕ್ಯೂ ನಿಲ್ಲೋ ಅವಶ್ಯಕತೆ ಇರಲ್ಲ. ನೇರವಾಗಿ ಭಕ್ತರೇ ಸೆಲ್ಫ್ ಕಿಯೋಸ್ಕ್ ಯಂತ್ರದಿಂದ ರಶೀದಿ ಟೋಕನ್ ಪಡೆಯಬಹುದು. ಒಂದು ವೇಳೆ ಇದು ಸಕ್ಸಸ್ ಆದರೆ ಬೆಂಗಳೂರಿನ ದೇಗುಲದಲ್ಲಿ ಅರ್ಚನೆ, ಅಭಿಷೇಕ ಹಾಗೂ ಇತರೆ ಸೇವೆಗಳಿಗೆ ಭಕ್ತರೇ ಸ್ವಯಂ ರಶೀದಿ ಪಡೆಯಲು ವ್ಯವಸ್ಥೆ ಮಾಡಲಾಗ್ತಾ ಇದೆ. ಉಡುಪಿಯ ಪೆರ್ಡೂರು ಸಮೀಪ ಚಾಲಕ ನಿದ್ದೆ ಮಂಪರಿಗೆ ಜಾರಿದ ಪರಿಣಾಮ ಕಾರು ಚರಂಡಿಯಲ್ಲಿ ಸಿಲುಕಿಕೊಂಡಿತು. ಕಾರಿನಲ್ಲಿದ್ದ ರೋಗಿಯನ್ನ ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಗೆ ಆಪತ್ಬಾಂಧವ ಈಶ್ವರ್ ಮಲ್ಪೆ ತಲುಪಿಸಿದ್ದಾರೆ. ಚಿತ್ರದುರ್ಗದಿಂದ ಮಂಗಳೂರಿಗೆ ಗ್ಯಾಂಗ್ರೀನ್ ಸಮಸ್ಯೆಯಿಂದ ಬಳಲ್ತಾ ಇದ್ದ ರೋಗಿಯನ್ನ ಕರೆದುಕೊಂಡು ಬರ್ತಾ ಇದ್ದ ಕಾರು ಚಾಲಕನ ನಿದ್ದೆ ಮಂಪರಿಗೆ ಜಾರಿ ನಿಯಂತ್ರಣ ಕಳೆದುಕೊಂಡು ಚರಂಡಿಗೆ ಸಿಲುಕಿತ್ತು. ಅದೇ ದಾರಿಯಲ್ಲಿ ಮಲ್ಪೆ ಬೀಚ್ಗೆ ಬರ್ತಾ ಇದ್ದ ಈಶ್ವರ್ ಮಲ್ಪೆಯವರ ಸ್ನೇಹಿತರು ಗಮನಿಸಿದ್ದಾರೆ. ತಕ್ಷಣ ಆಪತ್ಬಾಂಧವ ಈಶ್ವರ್ ಮಲ್ಪೆ ಮತ್ತು ತಂಡ ವೆನ್ಲಾಕ್ ಆಸ್ಪತ್ರೆಗೆ ಉಚಿತ ಸೇವೆಯ ಮೂಲಕ ತಲುಪಿಸಿ ಮಾನವೀಯತೆ ಮೆರೆದಿದ್ದಾರೆ. ಬೆಂಗಳೂರಿನ ಕೆಲವು ರಸ್ತೆಗಳಲ್ಲಿವೆ ಯಮಸ್ವರೂಪಿ ಗುಂಡಿಗಳು. ಜನರ ಪ್ರಾಣ ತೆಗೆಯಲು ಬಾಯಿ ತೆರೆದು ನಿಂತಿವೆ. ಯಶವಂತಪುರ ಸಮೀಪದ ಇಂಡಸ್ಟ್ರಿಯಲ್ ರಸ್ತೆ ಎಲ್ಲವೂ ಗುಂಡಿಮಯವಾಗಿದೆ. ಪ್ರತಿನಿತ್ಯ ಸಾವಿರಾರು ವಾಹನಗಳು ಓಡಾಡುವ ರಸ್ತೆಯಲ್ಲಿ ಗುಂಡಿಗಳು ಬಿದ್ದರೂ ಸ್ಥಳೀಯ ಶಾಸಕರು ಹಾಗೂ ಅಧಿಕಾರಿಗಳು ಕ್ಯಾರೆ ಅಂತ ಇಲ್ಲ. ಈ ರಸ್ತೆಯಲ್ಲಿ ಪ್ರತಿದಿನ 5-6 ಆಕ್ಸಿಡೆಂಟ್ಗಳು ಕಾಮನ್ ಆಗಿದೆ. ಯಾರು ಕೂಡ ಈ ರಸ್ತೆ ಸುಧಾರಣೆ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಸಿನಿಮಾ ಶೈಲಿಯಲ್ಲಿ ಘಟನೆಯೊಂದು ನಡೆದಿದೆ. ಬೆಂಗಳೂರಿಗೆ ಜೋಡಿಯೊಂದು ಸ್ನೇಹಿತನನ್ನ ನಂಬಿ ಮನೆ ಬಿಟ್ಟು ಬಂದಿದ್ರು. ಕೇರಳ ಮೂಲದ ಮೊಹಮ್ಮದ್ ಅನ್ಸರ್ ಜೊತೆ ಬೆಂಗಳೂರಿನ ಯುವತಿ ತ್ರಿಷಾ ಬಂದಿದ್ದು. ಜಯನಗರ ಮೆಟ್ರೋ ಸ್ಟೇಷನ್ ಬಳಿ ಸ್ನೇಹಿತ ಚೇತನ್ಗಾಗಿ ಕಾದು ಕೂತಿದ್ರು, ಬರಲೇ ಇಲ್ಲ. ಈ ವೇಳೆ ಆಟೋ ಚಾಲಕ ರಾಜು ಎಂಬಾತ ಬಂದಿದ್ದಾನೆ. ಬಳಿಕ ಈ ಜೋಡಿಯನ್ನ ಮೆಜೆಸ್ಟಿಕ್ಗೆ ಡ್ರಾಪ್ ಮಾಡೋದಾಗಿ ಚಾಲಕ ಹೇಳಿದ್ದಾನೆ. ಆದರೆ ಮಧ್ಯ ದಾರಿಯಲ್ಲಿ ತನ್ನದೇ ಮನೆ ಇದೆ, ಇಷ್ಟ ಆದರೆ ಬಾಡಿಗೆಗೆ ತೆಗೆದುಕೊಳ್ಳಬಹುದು ಅಂದಿದ್ದ ರಾಜು, ಆದರೆ ಮನೆಗೆ ಹೋಗ್ತಾ ಇದ್ದಂತೆ ಆತ ಯುವತಿಗೆ ಲೈಂಗಿಕ ಕಿರುಕುಳ ನೀಡಿದ್ದಾನೆ. ಅಲ್ಲಿಂದ ತಪ್ಪಿಸಿಕೊಂಡು ಬಂದ ಜೋಡಿ ದೂರು ಕೂಡ ದಾಖಲಿಸಿರಲಿಲ್ಲ. ಆದರೆ ಆಟೋ ಚಾಲಕನೇ ಪೊಲೀಸ್ ಠಾಣೆಗೆ ಹೋಗಿ ತನ್ನನ್ನ ರಾಬರಿ ಮಾಡಿದ್ದಾರೆಂದು ದೂರು ನೀಡಿದ್ದ. ಈ ವೇಳೆ ಜೋಡಿಯನ್ನ ಕರೆಸಿ ವಿಚಾರಣೆ ನಡೆಸಿದಾಗ ಅಸಲಿ ಸಂಗತಿ ಬೆಳಕಿಗೆ ಬಂದಿದೆ. ಆಟೋ ಚಾಲಕನನ್ನ ಪೊಲೀಸರು ಬಂಧಿಸಿದ್ದಾರೆ. ಬೆಳಗಾವಿ ನಗರದ ಅಳ್ವಾನ್ ಗಲ್ಲಿಯಲ್ಲಿ ಕ್ರಿಕೆಟ್ ಜಗಳ ವಿಕೋಪಕ್ಕೆ ಹೋಗಿ 2 ಗುಂಪುಗಳ ನಡುವೆ ನಡೆದ ಘರ್ಷಣೆಯಿಂದ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಇನ್ನು ಸಿಸಿಟಿವಿಯಲ್ಲಿ ಪೊಲೀಸರ ಎದುರೇ ಕಲ್ಲು ತಲ್ವಾರ್ ಎಸೆಯುವ ದೃಶ್ಯ ಸೆರೆಯಾಗಿದೆ. ತಲ್ವಾರ್ ಎಸೆದ ಅಬ್ದುಲ್ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಶಹಾಪುರ ಪೊಲೀಸ್ ಠಾಣೆಯಲ್ಲಿ ಕಲ್ಲು ತೂರಾಟ, ಹಲ್ಲೆ ಸೇರಿದಂತೆ ಹಲವು ಸೆಕ್ಷನ್ ಅಡಿಯಲ್ಲಿ ಕೇಸ್ ದಾಖಲಾಗಿದೆ. 2 ಗುಂಪಿನಿಂದ ಸೇರಿ ಒಟ್ಟು 10 ಮಂದಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ಬಾರಿ ರಾಜ್ಯದಲ್ಲಿ ಪೂರ್ವ ಮುಂಗಾರು ವಾಡಿಕೆಗಿಂತ ಹೆಚ್ಚಾಗಿ ಸುರಿದಿದೆ. ಮುಂಗಾರು ಆರಂಭಕ್ಕೂ ಮುನ್ನವೇ ರಾಜ್ಯದಲ್ಲಿ 26% ಹೆಚ್ಚು ಮಳೆಯಾಗಿದ್ದು, ತೀವ್ರ ಬರಗಾಲದ ಬಳಿಕ ಸುರಿದ ವರ್ಷಧಾರೆ ಕಂಡು ಜನ ಫುಲ್ ಖುಷಿಯಾಗಿದ್ದಾರೆ. ಈ ಬಾರಿ ರಾಜ್ಯದಲ್ಲಿ ಜೂನ್ ಮೊದಲ ವಾರದಲ್ಲಿ ಮುಂಗಾರು ಆರಂಭ ಸಾಧ್ಯತೆ ಇದೆ. ಬಂಗಾಳಕೊಲ್ಲಿ ವಾಯುಭಾರ ಕುಸಿತದಿಂದ ಈ ಬಾರಿ ಹೆಚ್ಚು ಮಳೆಯಾಗುವ ಸಾಧ್ಯತೆ ಇದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಹಿನ್ನೆಲೆಯಲ್ಲಿ ಕೆಆರ್ಎಸ್ ಡ್ಯಾಂಗೆ ಒಳಹರಿವು ಹೆಚ್ಚಳವಾಗಿದೆ. 2024ರಲ್ಲಿ ಸದ್ಯಕ್ಕೆ ಇದೇ ಅಧಿಕ ಪ್ರಮಾಣದ ಒಳಹರಿವಾಗಿದೆ. 124.80 ಅಡಿಯ ಕೆಆರ್ಎಸ್ನಲ್ಲಿ 81.80 ಅಡಿ ಭರ್ತಿಯಾಗಿದೆ. 49.452 ಟಿಎಂಸಿ ಗರಿಷ್ಠ ಸಾಂದ್ರತೆ ಹೊಂದಿರುವ ಕೆಆರ್ಎಸ್ನಲ್ಲಿ 11.602 ಟಿಎಂಸಿ ಶೇಖರಣೆಯಾಗಿದೆ. ಡ್ಯಾಂನಿಂದ 525 ಕ್ಯೂಸೆಕ್ ನೀರು ಹೊರಹರಿವಿದೆ. ಕೇರಳದ ವಯನಾಡು ಸೇರಿದಂತೆ ಕಬಿನಿ ಜಲಾನಯನ ಪ್ರದೇಶದಲ್ಲಿ ಭಾರೀ ಮಳೆ ಹಿನ್ನೆಲೆಯಲ್ಲಿ ಕಬಿನಿ ಜಲಾಶಯದ ಒಳಹರಿವಿನ ಪ್ರಮಾಣ ಮತ್ತಷ್ಟು ಹೆಚ್ಚಳವಾಗಿದೆ. ಇಂದಿನಿಂದ ಒಳಹರಿವಿನ ಪ್ರಮಾಣ 6,473 ಕ್ಯೂಸೆಕ್ ಆಗಿದೆ. ಸಮುದ್ರ ಮಟ್ಟದಿಂದ 2,284 ಅಡಿ ಗರಿಷ್ಠ ಸಾಮರ್ಥ್ಯದ ಕಬಿನಿ ಜಲಾಶಯದಲ್ಲಿ ಈಗ ನೀರಿನ ಮಟ್ಟ 2,259 ಅಡಿ ಇದೆ. ಮಳೆ ಬಂದರೆ ಸಾಕು ಕೆಎಸ್ಆರ್ಟಿಸಿ ಬಸ್ಗಳು ಸೋರಲು ಶುರುವಾಗುತ್ತೆ. ಮಡಿಕೇರಿ ಟು ಮಂಗಳೂರು ಕೆಎಸ್ಆರ್ಟಿಸಿ ಬಸ್ ಚಾಲಕ ಮಳೆಯಲ್ಲಿ ಛತ್ರಿ ಹಿಡಿದು ಬಸ್ ಚಾಲನೆ ಮಾಡಿದ ದೃಶ್ಯ ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಮಳೆ ಬಂದಾಗ ಬಸ್ನ ನೀರು ಸೋರ್ತಾ ಇರೋದ್ರಿಂದ ಡ್ರೈವರ್ ಕೊಡೆ ಇಟ್ಕೊಂಡು ಅಪಾಯಕಾರಿ ಚಾಲನೆ ಮಾಡಿದ್ದಾರೆ. ಕರ್ನಾಟಕ ವಾಯುವ್ಯ ಸಾರಿಗೆ ಇಲಾಖೆ ಪ್ರಯಾಣಿಕರ ಜೀವದ ಜೊತೆ ಚೆಲ್ಲಾಟವಾಡ್ತಾ ಇದೆಯಾ ಅಂತ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಲಾಲ್ಬಾಗ್ನಲ್ಲಿ ಇಂದಿನಿಂದ ಮಾವು ಮತ್ತು ಹಲಸು ಮೇಳ ಆಯೋಜನೆ ಮಾಡಲಾಗಿದೆ. ಇಂದಿನಿಂದ ಜೂನ್ 10ರವರೆಗೆ ಪ್ರತಿದಿನ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆಯವರೆಗೆ ಮಾವು ಮತ್ತು ಹಲಸು ಮೇಳ ನಡೆಯಲಿದೆ. ಮೇಳದಲ್ಲಿ ಬಾದಾಮಿ, ಮಲ್ಲಿಕಾ, ಅಮ್ರಪಾಲಿ, ದಶೇರಿ ಸೇರಿದಂತೆ ವಿವಿಧ ತಳಿಗಳ ಮಾವು ಹಾಗೂ ವಿವಿಧ ಬಗೆಯ ಹಲಸು ಸಿಗಲಿದೆ. ಈ ಬಾರಿ ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಕರಿ ಇಶಾದ್ ಮಾವು ಮೇಳದಲ್ಲಿ ಲಭ್ಯವಾಗಲಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.